ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳದ ಸುತ್ತಮುತ್ತ ಈಗ ಕೇಳಿ ಬರ್ತಾ ಇರೋದು ಸಮಾಧಿ ಅಗೆಯುವ ಸದ್ದು. ಏನ್ ಸಿಗಬಹುದು ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಇದರ ನಡುವೆ ಒಬ್ಬ ಹೆಣ್ಣು ಮಗಳ ಗುರುತು ಹೇಳುವ ಕೆಲ ವಸ್ತುಗಳು ಸಿಕ್ಕಿವೆ. ಅದು ತನಿಖೆಗೆ ಟಾರ್ಗೆಟ್ ಪಾಯಿಂಟ್ ಆಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದರ ಜೊತೆ ಮುಂದೆ ಏನಾಗಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಅಸ್ಥಿಪಂಜರಗಳು ಸಿಕ್ಕಿದ್ರೆ ಏನಾಗುತ್ತೆ, ಸಿಗದೇ ಇದ್ರೆ ಏನಾಗಬಹುದು ಅಂತಾನೂ ಕೆಲ ಮಾತುಗಳು ನಡೀತಿವೆ. ಧರ್ಮಸ್ಥಳದಲ್ಲಿ ಸಮಾಧಿ ಅಗೆಯುವ ಕೆಲಸ ಎಲ್ಲಿಗೆ ಬಂತು, ಏನ್ ಸಿಕ್ತು ಅಂತ ಕೆಲವರು ಕುತೂಹಲ ಕಾಳಜಿಗಳಿಂದ ಕೇಳ್ತಿದ್ರು. ಮತ್ತೊಂದ್ ಕಡೆ ಅವರ ಕೈಯಾಳುಗಳು ಕಾಲಾಳುಗಳು ಇದ್ದಾರಲ್ಲ, ಅವರು ಅಲ್ಲಿ ಏನೂ ಸಿಗೋದಿಲ್ಲ ಬಿಡ್ರಿ, ಆತ ಸುಳ್ಳು ಹೇಳಿದ್ದಾನೆ, ಇಲ್ಲಿ ಅಂಥದ್ದು ಯಾವುದು ನಡೆದಿಲ್ಲ ಅಂತ ನಿಂತಲ್ಲೇ ಅವರಿಗೆ ಚಾಮಾರ ಬಿಸ್ತಿದ್ರು. ಆದ್ರೆ ಅವತ್ತು ಅನುಚೇತ್ ಅವರು ಏನೋ ಗಡಿಬಿಡಿಯಿಂದ ಸಮಾಧಿ ಅಗಿತಾ ಇದ್ದ ಸ್ಥಳಕ್ಕೆ ಬಂದ್ರು. ಆದ್ರೆ ಯಾಕೆ ಹಾಗೆ ಇದ್ದಕ್ಕಿದ್ದಂತೆ ಬಂದ್ರು ಅಂತಾನೂ ಗೊತ್ತಾಗ್ಲಿಲ್ಲ. ಆದ್ರೆ ಬುಧವಾರ ಗೊತ್ತಾಯ್ತು ಇಲ್ಲೇನೋ ಸಿಕ್ಕಿದೆ ಅಂತ. ಅದಕ್ಕೆ ಅನುಚೇತ್ ಅವರು ಓಡೋಡಿ ಬಂದ್ರು ಅಂತ. ಆಮೇಲೆ ಈ ವಿಷಯ ಜೋರಾಗಿ ಹರಿದಾಡತೊಡಗಿತು. ಅಷ್ಟಕ್ಕೂ ಇಲ್ಲಿ ಸಿಕ್ಕಿದ್ದಾದ್ರೂ ಏನು ಅಂದ್ರೆ ಹರಿದ ಕೆಂಪನೆಯ ರವಿಕೆ, ಡೆಬಿಟ್ ಕಾರ್ಡ್ ಹಾಗೂ ಪಾನ್ ಕಾರ್ಡ್ ಸಿಕ್ತು. ಇದೆಲ್ಲ ಸಿಕ್ಕಿದ್ದು ಮೊದಲನೇ ಪಾಯಿಂಟ್ನಲ್ಲೇ. ಅದು ಲಕ್ಷ್ಮಿ ಅನ್ನೋರಿಗೆ ಸೇರಿದ್ದು ಅನ್ನೋದು ಕೇಳಿ ಬಂತು. ಹಾಗಿದ್ರೆ ಲಕ್ಷ್ಮಿ ಅಂದ್ರೆ ಯಾರು? ಇದೊಂದು ಅನುಮಾನ ಶುರುವಾಯಿತು. 1995ರಲ್ಲಿ ಇಲ್ಲಿ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದರಿಂದ ಆವತ್ತು ಆತ್ಮಹತ್ಯೆ ಮಾಡಿಕೊಂಡ ಲಕ್ಷ್ಮಿ ಎಂಬುವರಿಗೆ ಇದು ಸೇರಿದ್ದ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡೋಣ ಏನಾಗತ್ತೆ ಅಂತ. ಇದರ ನಡುವೆ ಒಂದು ಬಿಗ್ ಡೆವಲಪ್ಮೆಂಟ್ ಆಗೋಗಿದೆ. ಅದೇನಂದ್ರೆ, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ SIT ಮುಖ್ಯಸ್ಥರಾಗಿರುವ ಪ್ರಣಬ್ ಮೊಹಂತಿ ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದಾರೆ. ಕೇಂದ್ರ ಸರ್ಕಾರ 33 ಅಧಿಕಾರಿಗಳನ್ನ ಹೆಸರಿಸಿದ್ದು, ಅದರಲ್ಲಿ ಮೊಹಂತಿ ಹೆಸರು ಸೇರಿದೆ. ಅಷ್ಟಕ್ಕೂ ಕರ್ನಾಟಕದಿಂದ ಆಯ್ಕೆ ಆಗಿರೋರಲ್ಲಿ ಪ್ರಣಬ್ ಮೊಹಂತಿ ಒಬ್ಬರೇ. ಇಲ್ಲೇ ನೋಡಿ ಇರೋದು ಟ್ವಿಸ್ಟ್. ಇದ್ದಕ್ಕಿದ್ದಂತೆ ಇಂಥದ್ದೊಂದು ಬೆಳವಣಿಗೆ ಆಗಿರೋದು ಅಚ್ಚರಿ ಮೂಡಿಸಿದೆ. ಅಷ್ಟಕ್ಕೂ ಇದು ಕೇಂದ್ರ ಸರ್ಕಾರದ ಆದೇಶ. ಪ್ರಣಬ್ ಮೊಹಂತಿ ಬುಧವಾರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದು ಸಮಾಧಿ ಅಗೆಯುತ್ತಿದ್ದ ಸ್ಥಳ ಪರಿಶೀಲನೆ ನಡೆಸಿದ್ರು. ಅಷ್ಟರಲ್ಲಾಗಲೇ ಕೇಂದ್ರ ಸರ್ಕಾರ ಈ ಆದೇಶವನ್ನ ಹೊರಡಿಸಿದೆ. ಸದ್ಯ ಅವರು ಧರ್ಮಸ್ಥಳದ ನಿಗೂಢ ಸಾವಿನ ಪ್ರಕರಣಗಳ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ದಳದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಕೇಂದ್ರ ಸೇವೆಗೆ ಹೋಗ್ತಾರಾ ಇಲ್ವಾ ಅನ್ನೋದು ಚರ್ಚೆಗೆ ಕಾರಣ ಆಗಿದೆ. ಇಲ್ಲಿ ಕಾಡೋ ಅನುಮಾನ ಒಂದೇ. ಅದೇನಂದ್ರೆ, ಈವಾಗಲೇ ಯಾಕೆ ಕೇಂದ್ರ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ ಅನ್ನೋದು. ಕೇಂದ್ರ ಸರ್ಕಾರದ ಮೇಲೂ ಯಾರಾದ್ರೂ ಒತ್ತಡ ಹೇರಿರಬಹುದಾ ಅನ್ನೋ ಶಂಕೆ ಎಲ್ಲರನ್ನೂ ಕಾಡ್ತಿದೆ. ಇರ್ಲಿ, ಈ ವಿಚಾರ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗತ್ತೆ. ಇಲ್ಲಿ ಸಿಕ್ಕಿರುವ ID ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಲಕ್ಷ್ಮಿ ಅನ್ನೋರಿಗೆ ಸೇರಿದ್ದು ಅಂತ ಸ್ಪಷ್ಟವಾಗತ್ತೆ. ಹಾಗಿದ್ರೆ ಆ ಲಕ್ಷ್ಮಿ ಯಾರು ಅಂತ ನೋಡ್ಲಿಕ್ಕೆ ಹೋದ್ರೆ ಒಂದು ಪ್ರಕರಣ ನೆನಪಿಗೆ ಬರುತ್ತೆ. ಅದೇನಂದ್ರೆ, 2009ರಲ್ಲಿ ಧರ್ಮಸ್ಥಳದ ಒಂದು ಲಾಡ್ಜ್ನಲ್ಲಿ ಒಬ್ಬ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ಲು. ಆಕೆ ಹೆಸರು ಲಕ್ಷ್ಮಿ. ಆಕೆ ಉತ್ತರ ಕರ್ನಾಟಕದಿಂದ ಇಲ್ಲಿಗೆ ಬಂದಿದ್ದಾಳಂತೆ. ಆದ್ರೆ ಬಂದವಳು ಆತ್ಮಹತ್ಯೆಗೆ ಶರಣಾದ್ಲು ಅಂತ ಪೊಲೀಸ್ ಫೈಲ್ಸ್ ಹೇಳುತ್ತವೆ. ಈಗ ಎದ್ದಿರುವ ಪ್ರಶ್ನೆ ಅಂದ್ರೆ, ಆ ಲಕ್ಷ್ಮಿಯದ್ದೇ ಇವೆಲ್ಲ ವಸ್ತುಗಳ ಅನ್ನೋದು. ಈ ಅನುಮಾನ ಇಟ್ಕೊಂಡೇ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ಆದರೆ ಈ ಪ್ರಕರಣದ ವಿಚಾರಣೆ ನಡೆಯೋಕೆ ಪ್ರಾರಂಭವಾದರೆ ತಮ್ಮ ಕಥೆ ಏನಾಗತ್ತೆ ಅಂತ ಒಂದಷ್ಟು ಮಂದಿ ಬೆವರಿನಲ್ಲಿ ಸ್ನಾನ ಮಾಡ್ತಿದ್ದಾರಂತೆ. ಒಂದು ವೇಳೆ ತನಿಖೆ ಶುರುವಾದ್ರೆ SIT ಮುಂದೆ ಯಾರೆಲ್ಲ ಬಂದು ಕೂರಬೇಕಾಗತ್ತೆ? ಅವತ್ತು ಕೇಸ್ ದಾಖಲು ಮಾಡಿದ ಠಾಣಾಧಿಕಾರಿ, ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್, ಅರಣ್ಯದಲ್ಲಿ ಹೂಳೋಕೆ ಅನುಮತಿ ಕೊಟ್ಟ ಅರಣ್ಯಾಧಿಕಾರಿಗಳು, ಇವರೆಲ್ಲರೂ ಸಾಲು ಸಾಲಾಗಿ ಬಂದು ನಿಲ್ಲಬೇಕಾಗತ್ತೆ. ಇದು ತುಂಬಾ ಹಳೆಯ ಪ್ರಕರಣ ಆಗಿರೋದ್ರಿಂದ ಬಹುತೇಕರು ನಿವೃತ್ತಿಯಾಗಿರಬಹುದು. ಒಂದಷ್ಟು ಮಂದಿ ಕಾಲವೂ ಆಗಿರಬಹುದು. ಯಾವುದನ್ನು ಹೇಳೋಕ್ಕಾಗಲ್ಲ. ಆದ್ರೆ ಅವರೆಲ್ಲ ವಿಚಾರಣೆಗಂತೂ ಬರಲೇಬೇಕಾಗತ್ತೆ. ಇನ್ನು ಈಗಾಗಲೇ 1995ರಿಂದ 2025ರವರೆಗಿನ ಕೇಸ್ ಡೈರಿಯನ್ನ SIT ಅಧಿಕಾರಿಗಳು ತರಿಸಿಕೊಂಡಿದ್ದಾರೆ. ಇನ್ನು ಇಲ್ಲಿ ಮೊದಲ ಸಮಾಧಿಯಲ್ಲಿ ಇವೆಲ್ಲ ವಸ್ತುಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೂ ಅನೇಕ ವಸ್ತುಗಳು ಸಿಕ್ಕಿದ್ರೂ ಸಿಕ್ಕಿರಬಹುದು. ಅಸ್ಥಿಪಂಜರಗಳು ದೊರಕಿರಬಹುದು ಅಂತಾನೂ ಹೇಳಲಾಗ್ತಿದೆ. ಈ ಅನುಮಾನ ಮೂಡೋಕೆ ಕಾರಣ, ಸಮಾಧಿ ತೆಗೆಯೋ ಸಂದರ್ಭದಲ್ಲಿ ಶ್ವಾನದಳ ಸ್ಥಳಕ್ಕೆ ಬಂದದ್ದು, ಜೊತೆಗೆ ಮೊಹಂತಿ ಅವರು ಬಂದದ್ದು. ಆದ್ರೆ ಇಲ್ಲಿ ಯಾವುದೇ ವಿಚಾರವನ್ನು ಪೊಲೀಸರು ಇನ್ನೂ ಅಧಿಕೃತವಾಗಿ ಹೇಳಿಲ್ಲ. ಸಂಪೂರ್ಣ ಕೆಲಸ ಮುಗಿಯೋವರೆಗೂ ತಿಳಿಸಲ್ಲ ಅಂತಾನೆ ಹೇಳಲಾಗ್ತಿದೆ. ಆದ್ರೆ ಸಮಾಧಿ ಅಗೆಯುವ ಕೆಲಸಕ್ಕೆ ಹಿಟಾಚಿ ಬಳಸಿಲ್ಲ. ಅರಣ್ಯ ಪ್ರದೇಶ ಆಗಿರೋದ್ರಿಂದ ಇದಕ್ಕೆ ಅನುಮತಿ ಇಲ್ಲ. ಇದರಿಂದ ಈ ಕೆಲಸ ಮಾಡ್ತಾ ಇರೋರು ಪಂಚಾಯಿತಿಗೆ ಸಂಬಂಧಿಸಿದವರು. ಅವರಿಗೆ ಇಲ್ಲಿ ಏನೇನು ಸಿಗ್ತಾ ಇದೆ ಅನ್ನೋದು ಗೊತ್ತಾಗಿಯೇ ಆಗತ್ತೆ. ಹೀಗಿರುವಾಗ ಈ ವಿಚಾರ ಅವರಿಗೆ ತಲುಪಿಯೇ ತಲುಪುತ್ತೆ ಅಲ್ವಾ? ಇದರ ನಡುವೆ ಮತ್ತೊಂದು ಬೆಳವಣಿಗೆ ಏನಪ್ಪಾ ಅಂದ್ರೆ, ತನಿಖಾ ತಂಡ ಗುರುತು ಮಾಡಿರುವ ವಿವಿಧ ಸ್ಥಳಗಳಲ್ಲಿದೆ ಎನ್ನಲಾದ ಮೃತದೇಹಗಳ ಕುರಿತು ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಈ ಕುರಿತು ಪತ್ರಿಕಾ ಪ್ರಕಟಣೆಯನ್ನು ಅವರು ನೀಡಿದ್ದಾರೆ. ಆ ಮಾಹಿತಿಯ ಪ್ರಕಾರ ದೂರುದಾರ ಹೇಳಿರುವುದನ್ನ ಅವರು ಹಂಚಿಕೊಂಡಿದ್ದಾರೆ. ಅದರಂತೆ ಮೊದಲನೇ ಸ್ಥಳದಲ್ಲಿ 2 ಶವಗಳು, ಎರಡನೇ ಸ್ಥಳದಲ್ಲಿ 2 ಶವಗಳು, ಮೂರನೆಯ ಸ್ಥಳದಲ್ಲಿ 2 ಶವಗಳು, 4 ಮತ್ತು 5ನೆಯ ಸ್ಥಳಗಳಲ್ಲಿ ಒಟ್ಟು 6 ಶವಗಳು, 6, 7 ಮತ್ತು 8ನೇ ಸ್ಥಳಗಳಲ್ಲಿ ಒಟ್ಟು 8 ಶವಗಳು, 9ನೇ ಸ್ಥಳದಲ್ಲಿ 6ರಿಂದ 7 ಶವಗಳು, 10ನೇ ಸ್ಥಳದಲ್ಲಿ 3 ಶವಗಳು, 11ನೇ ಸ್ಥಳದಲ್ಲಿ 9 ಶವಗಳು, 12ನೇ ಸ್ಥಳದಲ್ಲಿ 4ರಿಂದ 5 ಶವಗಳು ಹಾಗೂ 13ನೆಯ ಸ್ಥಳದಲ್ಲಿ ಅತ್ಯಧಿಕ ಸಂಖ್ಯೆಯ ಶವಗಳನ್ನು ಹೂಳಲಾಗಿದೆ ಎಂದು ದೂರುದಾರ ಮಾಹಿತಿ ನೀಡಿದ್ದಾನೆ ಅಂತ ಹೇಳಿದ್ದಾರೆ. ಆದರೆ 6ನೇ ಸ್ಥಳದಲ್ಲಿ ಅಗೆಯುವ ಕಾರ್ಯ ಆರಂಭಿಸಿದಾಗಿನಿಂದ ಒಂದೊಂದೇ ಕುರುಹುಗಳು ಲಭ್ಯವಾಗ್ತಿದ್ವು. ಅದರಲ್ಲಿ 2 ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿರುವುದು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತಹ ಪೊಲೀಸ್ ಇಲಾಖೆ, FSL ತಂಡ ಹಾಗೆ ವೈದ್ಯರ ತಂಡ ಕೂಡ ಅಲ್ಲಿ ಸಿಕ್ಕಂತಹ ಅವಶೇಷಗಳನ್ನು ಸಂಗ್ರಹಿಸಿ ಅದನ್ನ ಮುಂದಿನ ತನಿಖೆಗೆ ಅನುಕೂಲಕರವಾಗುವ ರೀತಿಯಲ್ಲಿ ಭದ್ರಪಡಿಸಿದೆ. ಅಲ್ಲದೆ ಆ ಸ್ಥಳವನ್ನ ಸೀಲ್ ಡೌನ್ ಮಾಡಲಾಗಿದೆ. ಇಷ್ಟೆಲ್ಲ ಆಗ್ತಿರುವಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಒಂದು ಮಾತನ್ನ ಹೇಳಿದ್ದಾರೆ. ಅದೇನಂದ್ರೆ, ತನಿಖೆಯಿಂದ ನಿಜಾಂಶ ಗೊತ್ತಾಗಲಿದೆ, ಇದಕ್ಕೆ SITಯು ಬೇಕಾಗಿರಲಿಲ್ಲ ಅಂತ. ನೋಡಿ ಹೇಗಿದೆ ಇವರ ಮಾತುಗಳು. ಇಲ್ಲಿ ನಡೆದಿರೋ ಅನಾಚಾರ, ಅತ್ಯಾಚಾರಗಳಿಂದ ಸಾವಿರಾರು ಕುಟುಂಬಗಳು ಹಾಳಾಗಿವೆ ಅಂತ ಹೇಳಲಾಗ್ತಿದೆ. ಹೀಗಿದ್ರೂ ಒಬ್ಬ ಸಚಿವರು ಈ ರೀತಿ ಮಾತನಾಡುವುದು ಸರಿನಾ ಹೇಳಿ? ಇದೀಗ ತನಿಖೆಯ ಹಾದಿಯಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿರುವುದು ಇಡೀ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುವಂತಾಗಿದೆ. ಮಾತ್ರವಲ್ಲ, ಪ್ರಣಬ್ ಮೊಹಂತಿಯವರೇ ಹೇಳಿದಂತೆ ಇದು ಈಗಷ್ಟೇ ಪ್ರಾರಂಭ, ಮುಂದೆ ಇನ್ನಷ್ಟು ಜಲಕ್ಕೇರಲಿದೆ ಅಂದಿರುವುದು ಯಾರ ಎದೆಯೊಳಗೆ ಚಿಟ್ಟೆ ಬಿಟ್ಟಂಗಾಗುತ್ತಿದೆಯೋ ಅವರವರಿಗೆ ಗೊತ್ತಿರುವ ವಿಚಾರ. ಅಂತೂ ಕಾದಿದ್ದಕ್ಕೂ ಸತ್ಯ ಹೊರಬಂತು. ಇನ್ನುಳಿದ ಸ್ಥಳಗಳಲ್ಲಿ ಅದೆಷ್ಟು ಜನರ ಅಸ್ಥಿಪಂಜರ ಸಿಗುತ್ತೋ ಏನೋ, ಎಲ್ಲದಕ್ಕೂ ರೆಡಿಯಾಗಿರಬೇಕಷ್ಟೆ. ಕಾಲಾಯ ತಸ್ಮೈ ನಮಃ.